ಓಂ ನಮೋ ನಾರಾಯಣಾಯ ನಮಃ. ಎಲ್ಲರಿಗೂ ಪ್ರಣಾಮಗಳು. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ ಈಗ ಕೈವಾರ ತಾತಯ್ಯನವರ ಸಂಪೂರ್ಣ ಕಥೆಯನ್ನು ಮುಂದುವರಿಸೋಣ. ಬರಗಾಲದಲ್ಲಿದ್ದ ವಡಿಗೇನಹಳ್ಳಿಯಲ್ಲಿ ಮಳೆಯ ಧಾರೆಯನ್ನೇ ಸುರಿಸಿದ ನಮ್ಮ ಕೈವಾರ ತಾತಯ್ಯನವರ ಇಂಟ್ರೆಸ್ಟಿಂಗ್ ಕಥೆಯನ್ನು ಈಗ ತಿಳಿದುಕೊಳ್ಳೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿದೆ ಈ ವಡಿಗೇನಹಳ್ಳಿ ಗ್ರಾಮ. ಈಗ ವಿಜಯಪುರವೆಂದು ಕರೆಯಲ್ಪಡುತ್ತಿದೆ. ವಡಿಗೇನಹಳ್ಳಿಯ ಪೂವಪ್ಪನವರು ತಮ್ಮ ಗುರುಗಳಾದ ತಾತಯ್ಯನವರ ಆಶೀರ್ವಾದ ಪಡೆಯಲು ಒಂದು ಸಲ ಕೈವಾರಕ್ಕೆ ಬಂದರು. ಸದ್ಗುರುವೇ, ನಾಳೆ ಶ್ರಾವಣದ ಕೊನೆಯ ಶನಿವಾರ. ನಮ್ಮೂರಿನ ಭಕ್ತ ಬಾಂಧವರೆಲ್ಲ ಆ ದಿನ ತಮ್ಮ ಆಶೀರ್ವಾದ ಪಡೆಯಲು ಬಯಸುತ್ತಿದ್ದಾರೆ. ರಾತ್ರಿಯ ಸತ್ಸಂಗದಲ್ಲಿ ತತ್ವಕೀರ್ತನ ಮಾಡಿಸಿ ತಾವು ಬೋಧಾಮೃತವನ್ನು ಕುಣಿಸಿದರೆ ನಾವೆಲ್ಲ ಪುನೀತರಾಗುತ್ತೇವೆ ಎಂದು ಪ್ರಾರ್ಥಿಸಿದರು. ಸದ್ಗುರು ಯೋಗಿ ನಾರಾಯಣರಿಗೆ ಪೂವಪ್ಪನೆಂದರೆ ತುಂಬು ಪ್ರೀತಿ ಮತ್ತು ಗೌರವ ಕೂಡ ಇತ್ತು. ಪೂವಪ್ಪನವರು ಬಂದುದು ಇದೇ ಮೊದಲ ಸಲವೇನೂ ಅಲ್ಲ. ಬಿಡುವಿದ್ದಾಗಲೆಲ್ಲ ಬೋಧ ಪ್ರವಚನಗಳಿಗೆ ಆಗಾಗ ಬರುತ್ತಿದ್ದರು. ಗುರುವಿನ ಕರೆ ಬಂದಾಗಲಂತೂ ಹಿಗ್ಗಿನಿಂದ ಸ್ವಂತ ಕೆಲಸಗಳನ್ನಾದರೂ ಬಿಟ್ಟು ಧನ್ಯತೆಯ ಭಾವದಿಂದ ಓಡಿ ಬರುತ್ತಿದ್ದರು. ಈಗ ಅಂತಹುದೇ ಸಂದರ್ಭವು ಒದಗಿ ಬಂದಿತ್ತು. 4 ದಿನಗಳ ಹಿಂದೆ ಬಂದ ಗುರುದೇವನ ಯೋಗಕ್ಷೇಮ ಪತ್ರದಲ್ಲಿದ್ದ ಒಕ್ಕಣೆ ನೋಡಿ ಹೀಗಿದೆ: ಬಾಲ ವಯೋ ವೃದ್ಧರೆಲ್ಲರೂ ಅನಿತ್ಯವಾದ ದೇಹ ಇಂದೋ ನಾಳೆಯೋ ಬಿದ್ದು ಹೋಗುವುದೆಂದು ತಿಳಿದಿದ್ದಾರೆ. ಆದರೂ ತಿಳಿಯದವರಂತೆ ಮಾಯೆಯ ಬಲೆಗೆ ಸಿಕ್ಕಿ ಮೋಹಾಗ್ರಾಸ್ತರಾಗಿದ್ದಾರೆ. ನಮ್ಮ ಅಮರ ನಾರಾಯಣ ಪರಬ್ರಹ್ಮನು ಕರುಣಾ ಕಟಾಕ್ಷ ಬೀರಿ ಬರೆಸಿದ ತತ್ವ ವೈರಾಗ್ಯ ರಹಸ್ಯಗಳನ್ನು ಈ ಪತ್ರದೊಡನೆ ನಿಮಗೆ ಕಳಿಸಲಾಗಿದೆ. ನಮ್ಮಿಂದ ನಿಮಗೆ ಬೇಕಾಗುವ ಶುಭಾತಿಶಯಗಳಿದ್ದರೆ ತಿಳಿಸಿರಿ. ನಿಮ್ಮ ಶುಭಾತಿಶಯಗಳಿಗೂ ಆಗಾಗ ಬರೆಸುತ್ತೀರಿ ಎಂದು ಪತ್ರ ಬರೆದಿದ್ದಾರೆ. ಗುರುಸಿದ್ಧರಾದ ಯತೀಂದ್ರರಿಂದ ಹೀಗೆ ಬರೆಸಿಕೊಳ್ಳುವ ಭಾಗ್ಯ ಪೂವಪ್ಪನವರದು. ಅಷ್ಟೇ ಅಲ್ಲ, ಭವದಲ್ಲಿರುವ ತನ್ನನ್ನು ಪೂವಪ್ಪನವರೇ ಎಂದು ಸಂಬೋಧಿಸಿದಾಗ ಪೂವಪ್ಪನವರ ಕಣ್ಣು ತುಂಬಿ ಬರುತ್ತಿತ್ತು. ಆದರೆ ಹಾಗೆಲ್ಲ ಬೇಡವೆಂದು ಹೇಳಲು ಧೈರ್ಯ ಸಾಕಾಗಲಿಲ್ಲ. ಗುರುಗಳೆಂದರೆ ಪೂವಪ್ಪನರಿಗೆ ಅಷ್ಟೊಂದು ಭಯ ಭಕ್ತಿ ಇತ್ತು. ವಡಿಗೇನಹಳ್ಳಿಯಲ್ಲಿ ಪೂವಪ್ಪನೊಡನೆ ಸಾಹುಕಾರ ಅಪ್ಪಯ್ಯ, ಶಾಮಪ್ಪ ಹಾಗೂ ಇತರ ನಗರದ ಗಣ್ಯರು ತಾತಯ್ಯನವರನ್ನು ಸ್ವಾಗತಿಸಿದರು. ಯತೀಂದ್ರರು ಅಲ್ಲಿನ ಅನ್ನದಾಸೋಹವನ್ನು ಕಂಡು ವಹಿನಿ ಕುಲ ತಿಲಕ ಪೂವಪ್ಪನ ಔದಾರ್ಯಕ್ಕೆ ತಲೆದೂಗಿದರು. ಒಂದೆಡೆ ಸಾವಿರಾರು ಮಂದಿಗೆ ಅನ್ನ ಸಂತರ್ಪಣೆ, ಮತ್ತೊಂದೆಡೆ ಸಾಧು ಸಂತರಿಗೆ ಫಲಹಾರ ಮತ್ತು ವಸ್ತ್ರಗಳ ಹಂಚಿಕೆ, ಇನ್ನೊಂದೆಡೆ ಬೇಡಿ ಬಂದ ಬಡವರಿಗೆ ಧನ ಸಹಾಯ. ಪೂವಪ್ಪನವರ ಸಂಪತ್ತು ಜನತಾ ಜನಾರ್ದನನ ಸ್ವತ್ತಾಗಿ ವಿನಿಯೋಗವಾಗುತ್ತಿತ್ತು. ಆಹಾ! ಅಪ್ಪಣೆ ಏನೆಂದರೆ ಕೋಟೀಶ್ವರನಾದರೂ ಸ್ಮಶಾನಕ್ಕೆ ಹೋಗುವುದು ಮಾತ್ರ ತಪ್ಪುವುದಿಲ್ಲ. ಅದಕ್ಕಾಗಿ ತಾನು ಗಳಿಸಿದ ಸಂಪಾದನೆಯಲ್ಲಿ ಅರ್ಧ ಭಾಗ ದಾನ ಮಾಡಬಾರದೆ. ಒಂದು ವೇಳೆ ದಾನ ಮಾಡದೆ ಹಾಗೆಯೇ ಬಚ್ಚಿಟ್ಟರೆ ಕಳ್ಳಕಾಕರು ಅದನ್ನು ಕಬಳಿಸುತ್ತಾರೆ. ನಿನಗೆ ಬಂದ ಲಾಭವಾದರೂ ಏನು ಎಂದು ತಾತಯ್ಯನವರು ತಿಳಿಸುತ್ತಾರೆ. ನಾರಾಯಣ ಯತೀಂದ್ರರು ಚನ್ನಕೇಶವ ದೇವಾಲಯಕ್ಕೆ ತೆರಳಿ ಸ್ತೋತ್ರ ಪುಷ್ಪಾಂಜಲಿಯನ್ನು ಅರ್ಪಿಸುವಾಗ ಭಾವಪರವಶರಾದರು. ಹಾಗೂ ಅಮರ ನಾರಾಯಣ ಸ್ವಾಮಿಯನ್ನು ಚನ್ನಕೇಶವ ಸ್ವಾಮಿಯಲ್ಲಿಯೇ ಕಂಡರು ನಮ್ಮ ತಾತಯ್ಯನವರು. ಓ ಪರಮಾತ್ಮನೇ, ನಾಮರೂಪಗಳಿಂದ ನಿಂತ ಚನ್ನಕೇಶವನೇ, ನನ್ನನ್ನು ಹರಿಹರವರ ಕವಿಯನ್ನಾಗಿ ಮಾಡಿದೆ. ಸಂಸಾರ ಮೋಹದಿಂದ ಬಿಡಿಸಿ ಸನ್ಯಾಸಿಯನ್ನಾಗಿಸಿದೆ. ಹುಟ್ಟು ಸಾವುಗಳಿಲ್ಲದ ಮೋಕ್ಷ ತತ್ವಕ್ಕೆ ಅಗತ್ಯವಾದ ಪ್ರಣವನಾದವನ್ನು ಕೇಳುತ್ತಾ ನಾದ ಪ್ರಣವ ಬ್ರಹ್ಮನನ್ನು ಕಾಣಲು ದಾರಿ ತೋರಿಸಿದೆ. ಇದೆಲ್ಲವೂ ತಮ್ಮಿಂದಾದ ಗುರುಪದೇಶಾಮೃತದ ಮಹತ್ವದಿಂದಲೇ ಅಲ್ಲವೇ ಎನ್ನುವಾಗ ಅವರ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಹರಿಯುತ್ತಿದ್ದವು. ಅವರ ನಾಲಗೆಯಿಂದ ಭಕ್ತಿ ಗಾಯನ ಹೊರಡುತ್ತಿತ್ತು. ಆ ದಿನ ಪುರದ ಪ್ರಮುಖರು, ಭಕ್ತರು, ಜನಸಾಮಾನ್ಯರು ಎಲ್ಲರೂ ಅಂದು ತಾತಯ್ಯನವರ ದರ್ಶನ ಪಡೆಯಲು, ಅವರ ಉಪದೇಶಗಳನ್ನು ಕೇಳಲು ಚನ್ನಕೇಶವ ದೇವಾಲಯಕ್ಕೆ ಆಗಮಿಸಿ ಎಲ್ಲರೂ ಸಾವಧಾನವಾಗಿ ಕುಳಿತಿದ್ದರು. ಯೋಗಿ ನಾರಾಯಣರು ಭಕ್ತಿ ಪರವಶರಾಗಿ ಚನ್ನಕೇಶವ ಸ್ವಾಮಿಯನ್ನು ಕೀರ್ತಿಸಿ ಆನಂದದಿಂದ ಪುರಜನರ ಕಡೆ ಕಣ್ಣು ಹಾಯಿಸಿದಾಗ ಪೂವಪ್ಪನವರು ಎದ್ದು ನಿಂತು, ಸದ್ಗುರುವೇ, ಪುರಜನರ ಪರವಾಗಿ ನನ್ನದೊಂದು ಭಿನ್ನಹವೇನೆಂದರೆ, ಸ್ವಾಮಿಯೇ, 7 ವರ್ಷಗಳಿಂದ ಬಿದ್ದು ಬೀಳದಂತಹ ಮಳೆಯಿಂದ ಕಂಗಾಲಾಗಿದ್ದೇವೆ. ಈ ವರ್ಷದಲ್ಲಂತೂ ಮಳೆಯೇ ಬರಲಿಲ್ಲ.
ಕ್ಷಾಮದ ದವಡೆಗೆ ಸಿಕ್ಕಿ ತಲ್ಲಣಿಸುತ್ತಿದ್ದಾರೆ ಈ ಪ್ರಾಂತ್ಯದ ಜನರು. ಮರಗಳು ಬಾಡಿ ಒಣಸೌದೆಯಾಗಿದೆ. ಕೆರೆ ಕುಂಟೆಗಳಲ್ಲಿ ದನಗಳು ಕುಡಿಯುವಷ್ಟಾದರೂ ನೀರಿಲ್ಲದೆ ಇಂಗಿ ಹೋಗಿ ಭೂಮಿಯಲ್ಲಿ ಬಿರುಕುಗಳುಂಟಾಗಿವೆ. ಬೆಳೆ ಇಲ್ಲದೆ ಜನರ ಮುಖಗಳಲ್ಲಿ ವಿಷಾದ ಶೋಕಗಳ ಕಪ್ಪು ಆವರಿಸಿದೆ. ಸಕಲ ಜೀವರಾಶಿಗಳು ಕುಡಿಯಲು ಬೇಕಾದ ನೀರಿಲ್ಲದೆ ಸಾವಿನ ಅಂಚಿನಲ್ಲಿವೆ. ಆದುದರಿಂದ ತಾವು ದಯೆ ತೋರಿ ವರ್ಷಧಾರೆಯನ್ನು ತರಿಸಿದರೆ ಸಮೃದ್ಧಿಯಾಗುತ್ತದೆ. ಹೂವಪ್ಪನವರೊಡನೆ ಸಾಹುಕಾರ ಅಪ್ಪಯ್ಯ ಶಾಮಪ್ಪನವರು ದನಿಗೂಡಿಸಿ ಪ್ರಾರ್ಥಿಸಿಕೊಂಡರು. ಮಳೆ ಬರದೇ ಇದ್ದುದಕ್ಕೆ ಕಾರಣ ಅಷ್ಟದಿಕ್ಪಾಲಕರ ವಕ್ರದೃಷ್ಟಿ ಎಂದು ಯೋಗಿಗಳು ತಮ್ಮ ಯೋಗ ದೃಷ್ಟಿಯಿಂದ ಗ್ರಹಿಸಿದರು. ತಕ್ಷಣ ತಮ್ಮ ಪರಕಾಯ ಪ್ರವೇಶ ವಿದ್ಯೆ ಮಹಿಮೆಯಿಂದ ಅಷ್ಟದಿಕ್ಪಾಲಕರನ್ನು ಕಂಡು ಈ ರೀತಿ ಆಜ್ಞಾಪಿಸಿದರು. ಅಷ್ಟದಿಕ್ಪಾಲಕರೇ, ನೀವೆಲ್ಲರೂ ಜವಾಬ್ದಾರಿಯುತರಾಗಿದ್ದು ಎಲ್ಲರೂ ಅಧ್ಯಕ್ಷ ಪದವಿಗಳಲ್ಲಿದ್ದು ಮಳೆಯ ಮೇಲೇಕೆ ವಕ್ರಿಸಿದ್ದೀರಿ? ತೃಣವೂ ಜಲವಿಲ್ಲದೆ ಗೋವುಗಳೆಲ್ಲವೂ ಬಳಲಿವೆ. ಪುಷ್ಪ ವೃಕ್ಷಗಳಿಗೆ ನುಸಿ ಬಂದಿದೆ. ಹಳ್ಳ ಕೊಳ್ಳಗಳಲ್ಲಿನ ಕೊನೆಯರುಗಳಲ್ಲಿನ ನೀರೆಲ್ಲ ಇಂಗಿ ಹೋಗಿದೆ. ಜಲಜಂತುಗಳೆಲ್ಲ ಬಯಲಿಗೆ ಬಿದ್ದಿವೆ. ಬಹು ಜೀವರಾಶಿಗಳಿಗೆ ಕಷ್ಟ ಬಂದೊದಗಿದೆ. ಮಳೆಯು ತಕ್ಷಣ ಬಾರದೇ ಇದ್ದರೆ ನಿಮಗೆ ಕೇಡು ತಪ್ಪಿದ್ದಲ್ಲ. ಗುಡುಗು ಮಿಂಚುಗಳನ್ನುಟ್ಟಿಸಿ ಈ ಪ್ರಾಂತ್ಯದಲ್ಲಿರುವ ಎಲ್ಲಾ ಕೆರೆಗಳು 3 ಗಂಟೆಗಳೊಳಗಾಗಿ ತುಂಬಬೇಕು. ಗುರುವಾದ ನಾರಾಯಣ ಸ್ವಾಮಿಯ ಕೃಪೆಯಿಂದ ಈಗಲೇ ಆಗಬೇಕು ಎಂದ ತಕ್ಷಣ ಗುಡುಗು ಮಿಂಚುಗಳು ಪ್ರಾರಂಭವಾಯಿತು. ಮೋಡಗಳು ಅದೆಷ್ಟು ಬೇಗ ಬಂದು ಆಕಾಶದಲ್ಲಿ ಆವರಿಸಿದವೋ ಜನರೆಲ್ಲರೂ ಆಚೆ ಬಂದು ವಿಸ್ಮಯವಾಗಿ ಆಕಾಶವನ್ನೇ ನೋಡ ಹತ್ತಿದರು. ತಾತಯ್ಯನವರು ಯೋಗ ನಿದ್ರೆಯೊಳಕ್ಕೆ ಪ್ರವೇಶಿಸಿದರು. ಮುಸುಲಧಾರೆಯಾಗಿ ಮಳೆ ಸುರಿಯಲು ಪ್ರಾರಂಭಿಸಿತು. ಜನರು ತಮ್ಮ ತಮ್ಮ ಮನೆಗಳಲ್ಲಿ ಗುಡುಗು ಮಿಂಚಿನ ಶಬ್ದಕ್ಕೆ ಎದರಿ ಆಚೆ ಬರದಂತಾದರು. ಕೇವಲ 3 ಗಂಟೆಗಳಲ್ಲಿ ಧಾರಾಕಾರದ ಮಳೆಯಿಂದ ವಡಿಗೆಪುರವೇ ಅಲ್ಲ, ದಕ್ಷಿಣ ಭಾರತದಲ್ಲಿ ಪ್ರಫುಲ್ಲ ಮಳೆಯಾಗಿ ಎಲ್ಲಾ ಕೆರೆ ಕುಂಟೆಗಳೂ ಭರ್ತಿಯಾದವು. ವಡಿಗೇನಹಳ್ಳಿಯ ಪುರಪ್ರಮುಖರು ಸಂತಸಗೊಂಡರು. ಎಲ್ಲರೂ ತಾತಯ್ಯನವರ ಪಾದಗಳಿಗೆರಗಿದರು. ಅನೇಕ ಮಂದಿ ಪುರಪ್ರಮುಖರು ತಾತಯ್ಯನವರ ಶಿಷ್ಯರಾಗಿ ಸೇರಿ ಹೋದರು. ತಾತಯ್ಯನವರು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ದೇವನಹಳ್ಳಿಯ ವೇಣುಗೋಪಾಲ ಸ್ವಾಮಿ ದರ್ಶನಕ್ಕೆ ತೆರಳಿದರು. ತಾತಯ್ಯನವರು ಕಾಲ್ನಡಿಗೆಯಲ್ಲಿ ಭಕ್ತ ಪರವಶರಾಗಿ ಭಜನೆಯೊಂದಿಗೆ ತೆರಳುತ್ತಿರುವ ತಾತಯ್ಯನವರ ಹಿಂದೆ ಅನೇಕ ಭಕ್ತರು ಹಿಂಬಾಲಿಸಿ ಅವರೂ ಭಜನೆ ಮಾಡುತ್ತಾ ನಡೆಯುತ್ತಿದ್ದುದು ವಿಶೇಷ. ಪುರಂದರದಾಸರು ಹಾಗೂ ಕನಕದಾಸರು ಅವರ ಗುರುಗಳಾದ ವ್ಯಾಸತೀರ್ಥರ ಬಳಿ ಇದ್ದಾಗ, ಅಂದರೆ ಮುಳಬಾಗಿಲಿನ ನರಸಿಂಹತೀರ್ಥ ಆಶ್ರಮದಲ್ಲಿದ್ದಾಗ ಈ ಪ್ರಾಂತ್ಯದಲ್ಲೆಲ್ಲ ಕಾಲ್ನಡಿಗೆಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡುತ್ತಾ ಗ್ರಾಮ ಗ್ರಾಮಗಳಲ್ಲಿ ಸಂಚರಿಸುತ್ತಿದ್ದುದು ಚರಿತ್ರೆಯಿಂದ ನಮಗೆ ತಿಳಿದು ಬಂದಿದೆ. ಅಂತೆಯೇ ದಾಸಾನುದಾಸರಿಗೆ ದಾಸಬಂಟನು ನಾನು ಎಂದು ವಿನಮ್ರತೆಯಿಂದ ತಿಳಿಸುವ ಯೋಗಿ ನಾರಾಯಣರು ಅನೇಕ ಪುಣ್ಯಕ್ಷೇತ್ರಗಳಲ್ಲಿನ ದೇವರುಗಳನ್ನು ಸಂದರ್ಶಿಸಿ ಜನರು ಭಕ್ತಿಯಿಂದ ಸಜ್ಜನರೊಡಗೂಡಿ ಭಜನೆ ಮಾಡಲು ತಿಳಿಸಿ ತಾವು ಭಜನೆ ಮಾಡುತ್ತಾ ಸಂಚರಿಸುತ್ತಿದ್ದರು. ಈ ರೀತಿಯಾಗಿ ಸಂಚಾರ ಮಾಡುತ್ತಾ ದೇವನಹಳ್ಳಿ ಮಾರ್ಗವಾಗಿ ನಡೆಯಲು ನೋಡಿ, ಇಲ್ಲಿ ಒಂದು ವಿಶೇಷವಾದ ಪವಾಡ ನಡೆದಿದೆ, ಗಮನವಿಟ್ಟು ಕೇಳಿ. ಮಾರ್ಗ ಮಧ್ಯದಲ್ಲಿ ವ್ಯಾಪಾರಿಯೊಬ್ಬ ಬೂರಾ ಸಕ್ಕರೆಯನ್ನು ಎಲ್ಲಿಂದಲೋ ಖರೀದಿಸಿ ಸಾಲು ಬಂಡಿಗಳಲ್ಲಿ ಸಾಗಿಸುತ್ತಿದ್ದನು. ತಾತಯ್ಯನವರ ಜೊತೆಗೆ ಬರುತ್ತಿದ್ದ ಭಕ್ತರು ಬೂರಾ ಸಕ್ಕರೆ ತಿನ್ನಲು ಅಪೇಕ್ಷಿಸಿದ ಫಲದಿಂದ ಆ ವ್ಯಾಪಾರಿಯನ್ನು ಕಂಡ ತಾತಯ್ಯನವರು, ಅಪ್ಪ, ಬಂಡಿಗಳಲ್ಲೇನಿದೆ ಎಂದಾಗ, ಸಕ್ಕರೆ ಇದೆ ಎಂದರೆ ಎಲ್ಲಾ ಭಕ್ತರಿಗೂ ಕೊಡು ಎಂದರೆ ನನ್ನ ಪಾಡೇನು? ಎಷ್ಟೊಂದು ಜನ ಭಕ್ತರಿದ್ದಾರೆ, ಇವರೆಲ್ಲರಿಗೂ ಬೂರಾ ಸಕ್ಕರೆ ಕೊಟ್ಟರೆ ನನ್ನ ಗಂಟು ಮುಳುಗು ಹೋಗುತ್ತದೆ ಎಂದು ಸ್ವಾರ್ಥದಿಂದ ಚಿಂತನೆ ಮಾಡಿದ ವ್ಯಾಪಾರಿ ಬಂಡಿಯಲ್ಲಿರುವುದು ಮರಳು ಸ್ವಾಮಿ ಎಂದು ಸುಳ್ಳು ಹೇಳಿದನು. ತಾತಯ್ಯನವರು ಹೌದಾ, ಹಾಗೇ ಆಗಲಿ ಎಂದು ಆಶೀರ್ವಾದ ಮಾಡಿದರು. ಏನಾಶ್ಚರ್ಯ, ತಾತಯ್ಯನವರ ವಾಕು ವೇದಾಮೃತವಾಗಿ ಬಂಡಿಯಲ್ಲಿದ್ದ ಸಕ್ಕರೆ ಮೂಟೆಗಳೆಲ್ಲವೂ ಮರಳು ಮೂಟೆಗಳಾಗಿ ಮಾರ್ಪಟ್ಟವು. ಈ ಕಾರಣದಿಂದ ಮರಳು ಸಕ್ಕರೆಗಿಂತಲೂ ಭಾರವಾದುದರಿಂದ ಎತ್ತುಗಳ ಹೆಗಲ ಮೇಲಿದ್ದ ಮುಂಕಣಿಯ ಮರವು ಸಿಡಿದೆದ್ದಿತು. ಎತ್ತುಗಳು ಮರಳಿನ ಭಾರಕ್ಕೆ ಸರಿದವು. ವ್ಯಾಪಾರಿ ದಿಗ್ಭ್ರಮೆಯಿಂದ ನೋಡುತ್ತಾನೆ, ಬೂರಾ ಸಕ್ಕರೆ ಮರಳಾಗಿದೆ. ಆ ಮರಳನ್ನೇ ಒಂದು ಕಡೆ ದಿಬ್ಬೆ ಹಾಕಿದರು. ಅದನ್ನು ಇಂದಿಗೂ ಮರಳು ದಿಬ್ಬೆ ಎಂದು ಕರೆಯುತ್ತಾರೆ. ಅಲ್ಲೀಗ ಜೈನ ದೇವಾಲಯ ಏರ್ಪಟ್ಟಿದೆ. ಇದೇ ರೀತಿ ಪ್ರಯಾಣ ಮಾಡುತ್ತಾ ಮಾಡುತ್ತಾ ದೇವನಹಳ್ಳಿಯ ವೇಣುಗೋಪಾಲ ದೇವಸ್ಥಾನಕ್ಕೆ ಬರಲಾಗಿ ಕತ್ತಲಾಗಿತ್ತು. ದೇವಸ್ಥಾನಕ್ಕೆ ಬಾಗಿಲು ಬಿಗಿದು ಪ್ರಧಾನ ಅರ್ಚಕ ಬಹುಬೇಗ ಊಟ ಮಾಡಿ ಮಲಗಿದ್ದ.
ತಾತಯ್ಯನವರು ದೇವಸ್ಥಾನದ ಮುಂಭಾಗದಲ್ಲಿ ಕುಳಿತು ಸ್ವಾಮಿಯನ್ನು ಈ ನಿಂದಾಸ್ತುತಿಯಲ್ಲಿ ಕೀರ್ತಿಸಿದರು. ನಿದ್ರೆ ಮಾಡುತ್ತಿದ್ದ ಅರ್ಚಕನಿಗೆ ಕೆನ್ನೆಗೇಟು ಬಿದ್ದಂತಾಯ್ತು. ಬಾಗಿಲನ್ನು ತೆಗೆ, ಯೋಗಿಯನ್ನು ಸಂತೈಸು ಎಂಬ ವಾಣಿಯು ಅರ್ಚಕನ ಕಿವಿಯಲ್ಲಿ ಮೊಳಗಿತು. ನಿದ್ರೆಯಿಂದ ಗಾಬರಿಯಾಗಿ ಎದ್ದ ಅರ್ಚಕ ಓಡೋಡಿ ಬಂದು ನಾರಾಯಣ ಯೋಗಿಗಳ ಪಾದ ಹಿಡಿದು ನಮಸ್ಕರಿಸಿ ಅಪರಾಧವಾಯಿತೆಂದು ವಿನಮ್ರವಾಗಿ ಸ್ವಾಮಿಯ ಬಾಗಿಲನ್ನು ತೆಗೆದು ತಾತಯ್ಯನವರನ್ನು ಒಳಕ್ಕೆ ಪ್ರವೇಶಿಸಲು ಪ್ರಾರ್ಥಿಸಿದ. ತಾತಯ್ಯ ವೇಣುಗೋಪಾಲ ಸ್ವಾಮಿಯನ್ನು ಆನಂದದಿಂದ ಸೇವಿಸಿ ಧನ್ಯರಾದರು. ಈಗ ಕುಲಗುರುಗಳ ಬಗ್ಗೆ ತಿಳಿದುಕೊಳ್ಳೋಣ. ವೈಷ್ಣವಾಚಾರ್ಯ ಕುಲಗುರುಗಳು ಆಗಾಗ ಬರುವುದು, ಕುಲದ ಯೋಗಕ್ಷೇಮವನ್ನು ವಿಚಾರಿಸುವುದು, ಕುಲದ ಮಾರ್ಪಾಡು ಮಾಡಿದವರಿಗೆ ಮತ್ತೆ ಕುಲದೊಳಕ್ಕೆ ಪ್ರವೇಶಿಸಲು ಅನುಮತಿ ಕೊಡುವುದು ಅಂದಿನ ಕಾಲದಲ್ಲಿ ವಾಡಿಕೆಯಾಗಿತ್ತು. ಇಂತಹ ಕುಲಗುರುಗಳನ್ನು ಮದುವೆಯ ಹಾಗೂ ಶುಭ ಕಾರ್ಯಗಳಲ್ಲಿ ಸತ್ಕರಿಸುವುದು, ಸಮಸ್ತ ಕುಲಸ್ಥರೂ ಸೇರಿ ಅವರನ್ನು ಆಹ್ವಾನಿಸಿ ಕುಂದುಕೊರತೆಗಳನ್ನು ಅವರಿಗೆ ಹೇಳಿ ಅವರಿಗೆ ಪಾದಪೂಜೆ ಮಾಡಿ ಗೌರವಿಸಿ ಬೀಳ್ಕೊಡುವುದು ಸಾಮಾಜಿಕ ವ್ಯವಸ್ಥೆಯಾಗಿತ್ತು. ಇಲ್ಲಿ ಎಲ್ಲಾ ಕುಲಸ್ಥರಿಗೂ ಅವರವರ ಕುಲಗುರುಗಳಿದ್ದರು. ಅಂತಹ ಕುಲಗುರುಗಳ ಆಗಮನವನ್ನು ನಿರೀಕ್ಷಿಸಿ ಅವರನ್ನು ಕಂಡು ಯೋಗಿ ನಾರಾಯಣರ ಬಗ್ಗೆ ಅನೇಕ ಕಟ್ಟುಕತೆಗಳನ್ನು ಹೇಳಿ ಯೋಗಿ ನಾರಾಯಣರ ಬಗ್ಗೆ ಅವರಿಗೆ ಕೋಪ ಬರುವಂತೆ ಮಾಡಿದವರು ಶಾನುಭೋಗ ಮಲ್ಲಯ್ಯನವರು. ಶಾನುಭೋಗ ಮಲ್ಲಯ್ಯನವರ ದ್ವೇಷ ದಿನೇ ದಿನೇ ಹೆಚ್ಚಾಗುತ್ತಲೇ ಇತ್ತು. ಈ ಶಾನುಭೋಗರ ಪ್ರೇರಣೆಯಿಂದ ಕುಲಗುರುಗಳು ಕೈವಾರಕ್ಕೆ ಆಗಮಿಸಿದರು. ಎಲ್ಲಾ ಕುಲಸ್ಥರು ಒಂದೆಡೆ ಸೇರಿ ಕುಲದ ಸಮಾಲೋಚನೆ ನಡೆಸಿ ಎಲ್ಲರೂ ಕುಲಗುರುಗಳಿಗೆ ಪಾದಪೂಜೆ ಮಾಡಿ ಕಷ್ಟ ಸುಖಗಳನ್ನು ನಿವೇದಿಸಿಕೊಳ್ಳಲು ಯೋಗಿ ನಾರಾಯಣರು ಅಲ್ಲಿಗೆ ಬಾರದಿರುವುದನ್ನು ಕಂಡ ಕುಲಗುರುಗಳು ಕೋಪಗೊಂಡು ಶಿಷ್ಯರು ಹಾಗೂ ಶಾನುಭೋಗ ಮಲ್ಲಯ್ಯನವರ ಸಮೇತ ಯೋಗಿ ನಾರಾಯಣರು ನೆಲೆಸಿದ್ದ ಪರ್ಣಕುಟೀರಕ್ಕೆ ಧಾವಿಸಿದರು. ಶಾಂತ ಚಿತ್ತರಾಗಿ ಕುಳಿತಿರುವ ಯೋಗಿಯ ಕುಟೀರದೊಳಕ್ಕೆ ಪ್ರವೇಶಿಸುತ್ತಲೇ ಕುಲಗುರುಗಳಿಗೆ ರೋಮಾಂಚನವಾದಂತಾಯಿತು. ನಾನು ಗ್ರಾಮಕ್ಕೆ ಆಗಮಿಸಿದ ವಾರ್ತೆ ತಿಳಿದು ಎಲ್ಲಾ ಕುಲಸ್ಥರು ಆಗಮಿಸಿದರೂ ನೀನ್ಯಾಕೆ ಬರಲಿಲ್ಲ ನಾರಾಯಣಪ್ಪ ಎಂದರು. ಸ್ವಾಮಿ, ಸಕಲ ಚರಾಚರ ವಸ್ತುಗಳಲ್ಲಿಯೂ ಪರಮಾತ್ಮನು ತುಂಬಿದ್ದಾನೆ. ಹರಿಯೇ ಸರ್ವೇಶ್ವರ, ಹರಿಯೇ ಸರ್ವೋತ್ತಮ, ಹರಿಮಯವೇ ಎಲ್ಲವೂ ಎನ್ನುವುದನ್ನು ಅರಿಯದೆ ಅಮರನಾರಾಯಣ ಸ್ವಾಮಿಯ ಚರಣಕಮಲವನ್ನು ನಂಬದೆ ಕುಲಕುಲವೆಂದರೆ ಏನು ಪ್ರಯೋಜನ ಎಂದರು ತಾತಯ್ಯನವರು. ಅನಾದಿ ಕಾಲದಿಂದಲೂ ಬಂದಿರುವ ಈ ಕುಲ ಪದ್ಧತಿಯನ್ನು ಹಲ್ಲಗಳೆಯುತ್ತಿದ್ದೀಯಾ, ನಿನಗೆಷ್ಟು ಸೊಕ್ಕು ಎಂದರು. ಸ್ವಾಮಿ, ಮಾನವರೆಲ್ಲರೂ ಸಮಾನರು ಎಂದು ಭಾವಿಸಿದ್ದೇನೆ. ಇದು ನಾರಾಯಣರ ಉತ್ತರ. ಆಗಿದ್ದರೆ ನೀನು ಯಾವ ಮತಕ್ಕೂ ಸೇರಿಲ್ಲವೇ? ಸ್ವಾಮಿ, ನಾನು ಯೋಗಿ ಮತಕ್ಕೆ ಸೇರಿದ್ದೇನೆ. ಉಳಿದಂತೆ ವೈಷ್ಣವ, ಶೈವ, ಸ್ಕಂದ, ಗಣಪ, ಶಾಕ್ತ, ಸೌರವ ಈ 6 ಮತಗಳಿಗೂ ನಾನು ಸೇರಿಲ್ಲ ಎಂದು ನಾರಾಯಣರು ಉತ್ತರ ಕೊಟ್ಟರು. ಗುರುಗಳು, ಆಗಿದ್ದರೆ ನೀನಾವ ಕುಲಕ್ಕೂ ಸೇರಿಲ್ಲವೇ? ಕುಲದ ಮುಖಂಡರೇ ಅಮರ ನಾರಾಯಣ ಸ್ವಾಮಿಯನ್ನು ಯಾರು ನಿತ್ಯವೂ ಸೇವಿಸಿ ಅವರ ಮಹಿಮೆಗಳನ್ನು ಹೊಗಳುತ್ತಾರೋ, ಯಾರು ನಿತ್ಯವೂ ಭಗವಂತನ ಭಜನೆ ಮಾಡುತ್ತಾರೋ, ಸ್ವಾಮಿಗೆ ಯಾರು ನಿತ್ಯವೂ ದೀವಟಿಗೆ ಹಿಡಿದು ಸೇವೆ ಮಾಡುತ್ತಾರೋ, ಯಾರು ನಿತ್ಯವೂ ಸ್ವಾಮಿಗೆ ಆತ್ಮಪೂಜೆ ಮಾಡುತ್ತಾರೋ, ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸೇರಿಸಲು ಯಾರು ಹಂಬಲಿಸುತ್ತಾರೋ, ನಾರಾಯಣಾಯ ಎಂಬ ಮಂತ್ರವನ್ನು ಯಾರು ನಿತ್ಯವೂ ಪಠಣ ಮಾಡುವುದರಲ್ಲಿ ತಲ್ಲೀನರಾಗಿದ್ದಾರೋ, ಇಷ್ಟೇ ಅಲ್ಲದೆ ಯಾರು ನಿತ್ಯವೂ ಪರಮಾತ್ಮನಿಗೆ ದಾಸಾನುದಾಸರಾಗಿ ಸೇವೆ ಮಾಡುತ್ತಿರುತ್ತಾರೋ ಅಂತವರ ಸೇವಾ ಕುಲಕ್ಕೆ ಸೇರಿದ್ದೇನೆ ಎಂದು ಇದು ನಾರಾಯಣಪ್ಪನವರ ಉತ್ತರ. ಕೋಪಗೊಂಡ ಕುಲಗುರುಗಳು, ನಿನ್ನ ಜಾತಿ ಯಾವುದು ಎಂದು ಕೇಳಿದರು. ಸ್ವಾಮಿ, ಡಂಗೂರ ಹಾಕಿ ಹೇಳುತ್ತೇನೆ ಕೇಳಿ. ಮೋಕ್ಷ ಸಾಧಕರಾಗಿದ್ದರೆ ಅವರು ಯಾವುದೇ ಲೌಕಿಕ ಜಾತಿಗಳಿಗೆ ಸೇರಿದ್ದರೂ ಸರಿ, ಅವರು ನಮ್ಮ ಜಾತಿಯವರು. ಚಾಟಿ ಚೆಪ್ಪಿತಿ ಮೋಕ್ಷ ಸಾಧುಕುಲೈತೇನು, ಏ ಜಾತಿ ವಾರೈನ ಮಾ ಜಾತಿರಾ ಎಂದು ಯೋಗಿ ನಾರಾಯಣರು. ಇದನ್ನೆಲ್ಲ ಕೇಳುತ್ತಿದ್ದ ಕುಲಗುರುಗಳಿಗೆ ಕುಲಸ್ಥರಿಗೆ ದಿಕ್ಕೇ ತೋಚದಂತಾಯ್ತು, ಏನೂ ಮಾಡಲು ಕಾಣದಾಯ್ತು. ಆಗ ಶಾನುಭೋಗ ಮಲ್ಲಯ್ಯನವರು ಮಧ್ಯಪ್ರವೇಶ ಮಾಡಿ, ಆಗಿದ್ದರೆ ಈ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನ ಮಾಡಿ ಎಲ್ಲರನ್ನೂ ಒಂದೇ ಮಾಡುವುದು ನಿನ್ನ ಉದ್ದೇಶವೇ ಎಂದು ಕೇಳಿದರು. ಅದಕ್ಕೆ ಯೋಗಿ ನಾರಾಯಣರು ಈ ರೀತಿ ಉತ್ತರಿಸಿದರು. ತಂದೆ ತಾಯಿಯರು ಸಾಹಸದಿಂದ ರತಿ ಕ್ರೀಡೆ ಮಾಡಿದಾಗ ತಾಯಿಯ ಗರ್ಭದಲ್ಲಿ ಶಿಶು ಏರ್ಪಾಡಾಯಿತು. ಆ ಶಿಶುವು ತಲೆ ಕೆಳಗಾಗಿ ಮಾರ್ಪಟ್ಟು ಮೂತ್ರದ್ವಾರದಿಂದ ಹೊರಕ್ಕೆ ಬಂದಿತು. ಇಡೀ ಮಾನವ ಜನಾಂಗವೆಲ್ಲವೂ ಮೂತ್ರದ್ವಾರದಿಂದಲೇ ಬಂದಿರುವಾಗ ಎಲ್ಲರೂ ಒಂದೇ ಜಾತಿಗೆ ಸೇರಿದವರಾಗಿದ್ದಾರೆ.
ಇದರಲ್ಲಿ ಉತ್ತಮ ಕುಲವೆಂಬುದೇ ಇಲ್ಲ. ನವದ್ವಾರಗಳಲ್ಲಿ ಒಂದಾದ ಮೂತ್ರದ್ವಾರದಿಂದ ಬಂದವರೆಲ್ಲರೂ ಒಂದೇ. ಉಳಿದಂತೆ ಬಾಯಲ್ಲಾಗಲಿ ಕಿವಿಯಲ್ಲಾಗಲಿ ಹುಟ್ಟಿದ್ದರೆ ಬೇರೆ ಜಾತಿ ಎನ್ನಬಹುದಾಗಿತ್ತು. ಇದಕ್ಕಾಗಿ ನಮ್ಮ ಜಾತಿ ಹೆಚ್ಚು ನಿಮ್ಮ ಜಾತಿ ಕಡಿಮೆ ಎನ್ನುವ ತರ್ಕವಾದವೇತಕ್ಕೆ? ವಿವರಿಸಿ ನೋಡಿದಾಗ ಇದರಲ್ಲೇನೂ ಉರುಳಿಲ್ಲ. ಇಡೀ ಮಾನವರೆಲ್ಲರೂ ಒಂದೇ ಜಾತಿ, ಮತ್ತೊಂದು ಜಾತಿಯನ್ನು ನಾನು ಕಾಣೆ ಎಂದು ತಾತಯ್ಯನವರು ತಿಳಿಸಿದರು. ಈ ಮಾತುಗಳನ್ನು ಕೇಳಿದ ಶಾನುಭೋಗರಿಗೆ ಕೋಪವನ್ನು ತಡೆಯಲಾಗಲಿಲ್ಲ. ಕುಲಗುರುಗಳು ಮತ್ತು ಕುಲಸ್ಥರೆಲ್ಲರೂ ಅವರವರ ಮನಸ್ಸಿಗೆ ಬಂದಂತೆ ನಾರಾಯಣರನ್ನು ತೀಕ್ಷ್ಣವಾಗಿ ಬೈಯುವುದರಲ್ಲಿ ಹಾಗೂ ನಿಂದಿಸುವುದರಲ್ಲಿ ತೊಡಗಿದರು. ಅಲ್ಲಿದ್ದವರೆಲ್ಲರೂ ಉದ್ವೇಗದಿಂದ ಕೂಡಿದ್ದರು. ಇವರನ್ನು ಹೀಗೆಯೇ ಬಿಟ್ಟರೆ ಜಾತಿ ಕುಲ ಮತಗಳ ಪದ್ಧತಿಯೇ ಇಲ್ಲದಂತಾಗುತ್ತದೆ. ಹಾಗಾಗಿ ಮಧ್ಯಪ್ರವೇಶಿಸಿದ ಶಾನುಭೋಗರು ಈ ರೀತಿ ಹೇಳುತ್ತಾರೆ: ಹಾಗಿದ್ದರೆ ಒಲೆಯನನ್ನು ಶ್ರೇಷ್ಠನೆನ್ನುವೆಯಾ ಎಂದು ಕೇಳುತ್ತಾರೆ. ಅದಕ್ಕೆ ತಾತಯ್ಯನವರು, ಒಲೆಯ ಎಂದು ನಿಂದಿಸುವುದಾದರೂ ಏತಕ್ಕೆ? ಆತನ ಆತ್ಮ ಮಂದಿರದಲ್ಲಿ ಸಕಲ ದೇಹ ವಿಹಾರಿಯಾದ ಸದ್ಗುರು ತುಂಬಿದ್ದಾನೆ ಎಂದರು ನಾರಾಯಣರು. ನಾವಿಕನನ್ನು ಆಶ್ರಯಿಸಿ ಎಲ್ಲರೂ ನೌಕೆಯಲ್ಲಿ ಕುಳಿತು ಸಮುದ್ರದಲ್ಲಿ ಪ್ರಯಾಣ ಮಾಡಿ ದಡ ಸೇರಲು ಅವಣಿಸುತ್ತಿರುವಾಗ ನಡು ಸಮುದ್ರದಲ್ಲಿ ನೌಕೆ ಸಂಚರಿಸುತ್ತಿರಲು ಆ ನೌಕೆಯನ್ನು ನಾವಿಕನು ಬೇರೊಬ್ಬರಿಗೆ ಮಾರಿ ಪ್ರಯಾಣಿಕರಿಗೆಲ್ಲ ಇಲ್ಲಿಂದ ಇಳಿದು ಹೋಗಿ ಎಂದರೆ ನಡು ಸಮುದ್ರದಲ್ಲಿ ಇಳಿದು ನಡೆದು ಬರಲು ಸಾಧ್ಯವೇ? ಎಲ್ಲರೂ ಸಮುದ್ರದಲ್ಲಿ ಮುಳುಗಿ ಸಾಯಬೇಕು ಅಷ್ಟೇ. ಆಸೆ ಬಿಟ್ಟ ಗುರುವು ಆತನೇ ಬ್ರಹ್ಮ. ಹುಟ್ಟು ಸಾವುಗಳನ್ನು ಯಾರು ಗೆದ್ದಿದ್ದಾರೋ ಅವರೇ ಸರ್ವಜ್ಞ. ಉಳಿದಂತೆ ಗುರುಗಳ ವೇಷ ಹಾಕಿ ಮೆರೆಯುತ್ತಿರುವ ಕುಲದ ಮುಖಂಡರಾದ ಗುರುಗಳು ಯಮನ ಪಾಶಕ್ಕೆ ತುತ್ತಾಗುವರು. ರೋಗ ರುಜಿನಗಳಿಗೆ ಸಿಕ್ಕಿ ಅನಾಥರಾಗಿ ಸಾಯುವರು. ಇವರೇ ಬಾಧೆ ಗುರುಗಳು. ಇವರನ್ನು ನಂಬಿದ ಎಲ್ಲಾ ಶಿಷ್ಯರು ಇವರಂತೆಯೇ ಹುಟ್ಟು ಸಾವುಗಳಿಗೆ ಸಿಲುಕುತ್ತಾರೆ. ಆದರೆ ಮೋಕ್ಷವನ್ನು ಪ್ರಸಾದಿಸುವ ಗುರುವು ಒಂದು ಕಾಸನ್ನೂ ಕೇಳುವುದಿಲ್ಲ. ಅವರಿಗೆ ತಮ್ಮ ಶಿಷ್ಯನನ್ನು ಸಂಸಾರ ಭಾರದಿಂದ ವಿಮುಕ್ತಿಗೊಳಿಸಿ ಪರಮಾತ್ಮನಲ್ಲಿ ಸೇರಿಸುವುದೇ ಮುಖ್ಯ ಗುರಿಯಾಗಿರುತ್ತದೆ. ಅಂತಹ ಗುರು ನೀನಾಗಿದ್ದರೆ ಮನುಷ್ಯ ಪ್ರಮಾಣದ ಭೂಮಿಯನ್ನು ಅಗೆದು ಅದರಲ್ಲಿ ಪ್ರವೇಶಿಸು. ಮಣ್ಣನ್ನು ಮುಚ್ಚಿದ ಮೇಲೆ 3 ತಿಂಗಳ ನಂತರ ನೀನು ಜೀವಂತವಾಗಿದ್ದರೆ ನಿನ್ನನ್ನು ಗುರುವೆಂದು ನಂಬುತ್ತೇನೆ, ನಿನ್ನ ಪಾದಗಳಿಗೆ ನಮಸ್ಕರಿಸುತ್ತೇನೆ ಎಂದರು ನಾರಾಯಣರು. ಬಾ, ಈ ರೀತಿಯಾಗಿ ಮನುಷ್ಯ ಪ್ರಮಾಣದ ಭೂಮಿಯನ್ನು ಅಗೆದ ಮೇಲೆ ಅದರಲ್ಲಿ ನೀನು ಕುಳಿತರೆ ಮಣ್ಣನ್ನು ಪೂರ್ತಿ ಮುಚ್ಚುತ್ತೇವೆ. ಆ ರೀತಿ ನೀನು 3 ತಿಂಗಳ ಕಾಲ ಇದ್ದು ಬರುತ್ತೀಯಾ ಎಂದರು ಕುಲಗುರುಗಳು. ಅದಕ್ಕೆ ನಾರಾಯಣರು ಈ ರೀತಿ ತಿಳಿಸುತ್ತಾರೆ: ನಾನು 3 ತಿಂಗಳೇ ಅಲ್ಲ, ಯಾವಾಗ ಆಚೆ ಬರುತ್ತೇನೆಯೋ ಅದುವರೆಗೂ ನೀವು ಇರಲು ಸಾಧ್ಯವಿಲ್ಲ. ರೇಚಕ, ಪೂರಕ, ಕುಂಭಕ, ಶಾಂಭವಿ ಮುದ್ರೆಗಳನ್ನು ಸಾಧಿಸಿದ ಹರಿಗುರುವು ಯಮನಿಗೆ ಗುರುವಾಗಿರುತ್ತಾರೆ. ಅಂತಹ ಸಾಧನೆಯನ್ನು ಮಾಡಿ ತಾವು ಹರಿಗುರುವಾಗಬೇಕು. ತರ್ಕ ಮಾಡುವುದು ಒಳ್ಳೆಯದಲ್ಲ. ತರ್ಕಮು ಕುಕ್ಕಲ ಕೋಟ್ಲಾಟರ. ತರ್ಕವು ನಾಯಿಗಳು ಬಡಿದಾಡುವ ಹಾಗೆ. ಅಂತಹ ತರ್ಕವನ್ನು ವರ್ಜಿಸುವುದು ಒಳ್ಳೆಯದು ಎಂದು ನಾರಾಯಣರು ಅಭಿಪ್ರಾಯಪಡುತ್ತಾರೆ. ಅದಕ್ಕೆ ಕೋಪಗೊಂಡ ಕುಲಗುರುಗಳು ಶಾನುಭೋಗ ಮಲ್ಲಯ್ಯನವರು ಬಂದಂತಹ ಕುಲಸ್ಥರಿಗೆ ನಾರಾಯಣರನ್ನು ಬಡಿಯಿರಿ, ಒಡೆಯಿರಿ ಎಂದು ಉದ್ರೇಕಿಸಿದರು. ಬಂದಂತವರೆಲ್ಲರೂ ದೊಣ್ಣೆ ಮಚ್ಚುಗಳೊಂದಿಗೆ ಯೋಗಿ ನಾರಾಯಣರ ಮೇಲೆ ಎರಗಿದರು. ಏನಾಶ್ಚರ್ಯ! ಇದ್ದಕ್ಕಿದ್ದಂತೆ ಘಟಸರ್ಪವೊಂದು ಬಂದು ತಾತಯ್ಯನವರಿಗೆ ಪ್ರದಕ್ಷಿಣೆ ಹಾಕಿ ತಲೆಯ ಮೇಲೆ ಎಡೆ ಬಿಚ್ಚಿ ಬುಸುಕುಟ್ಟಿತು. ದೊಡ್ಡ ಹುಲಿಯೊಂದು ಗರ್ಜಿಸಿ ತಾತಯ್ಯನವರ ತೊಡೆಯ ಪಕ್ಕದಲ್ಲಿ ಕುಳಿತು ಎಲ್ಲರನ್ನೂ ಒಂದೇ ಸಾರಿ ನುಂಗುವಂತೆ ತೋರಿತು. ಕೋಟಿ ರವಿತೇಜದಿಂದ ತಾತಯ್ಯನವರು ಕಂಗೊಳಿಸಿದರು. ಎಲ್ಲರೂ ಅಲ್ಲಿಂದ ಪ್ರಾಣ ಉಳಿಸಿಕೊಳ್ಳಲು ಚಲ್ಲಾಪಿಲ್ಲಿಯಾಗಿ ಓಡಿ ಹೋದರು. ಆದರೆ ಕುಲಗುರುಗಳು ಈ ತೇಜಾಪುಂಜವನ್ನು ಕಂಡು ವಿನಯಪೂರ್ವಕವಾಗಿ ತಾತಯ್ಯನವರಲ್ಲಿ ಪ್ರಾರ್ಥಿಸಿದರು: ಓ ಪರಬ್ರಹ್ಮವೇ, ನಮ್ಮ ಅಪರಾಧವನ್ನು ಮನ್ನಿಸು. ಕೆಲವು ಜಾತ್ಯಾಂತರ ಮಾತು ಕೇಳಿ ನಾನು ದುಡುಕಿ ತಮ್ಮನ್ನು ಕೆಣಕಿದೆ. ನನ್ನಲ್ಲಿ ದಯೆ ತೋರು, ನನಗೆ ಜ್ಞಾನ ಭಿಕ್ಷೆ ನೀಡು. ನಾನು ಇಂದಿನಿಂದ ನಿಮ್ಮ ಶಿಷ್ಯರಲ್ಲಿ ಒಬ್ಬನಾಗುತ್ತೇನೆ. ನನ್ನಲ್ಲಿ ಕರುಣೆ ಇಡು ಎಂದು ತಾತಯ್ಯನವರ ಪಾದಗಳನ್ನು ಹಿಡಿದು ಕಣ್ಣೀರಿಟ್ಟರು ಕುಲಗುರುಗಳು. ತಾತಯ್ಯನವರು ಅವರಲ್ಲಿ ಕರುಣೆ ತೋರಿ ತಲೆ ಸವರಿ ಮೇಲೇಳುವಂತೆ ತಿಳಿಸಿ ಕಿರುನಗೆ ಬೀರಿ ಮೋಕ್ಷ ಪಥದಲ್ಲಿ ನಡೆಯುವಂತೆ ಆದೇಶಿಸಿದರು. ಸ್ನೇಹಿತರೆ, ಶಾನುಭೋಗ ಮಲ್ಲಯ್ಯನು ಯೋಗಿ ನಾರಾಯಣ ಯತೀಂದ್ರರಿಗೆ ಯಾವ್ಯಾವ ರೀತಿಯ ತೊಂದರೆಗಳನ್ನು ಕೊಡುತ್ತಾ ಬಂದನೆಂದು ನಾವು ಹೇಳಿದ್ದೇವೆ. ಅದು ನಿಮಗೂ ಗೊತ್ತಿದೆ.
ಅಂತಹ ಶಾನುಭೋಗನಿಗೂ ಸಹ ನಮ್ಮ ತಾತಯ್ಯನವರು ಕರುಣೆ ಯಾವ ರೀತಿ ತೋರಿದರೆಂಬ ಪ್ರಸಂಗವನ್ನು ನಿಮಗೆ ವಿವರಿಸುತ್ತೇವೆ. ವಿಶ್ವಾಸಘಾತುಕನಾದ ಶಾನುಭೋಗ ಮಲ್ಲಯ್ಯನು ತಾತಯ್ಯನವರಿಗೆ ಅನೇಕ ವಿಧವಾದ ತೊಂದರೆಗಳನ್ನು ಕೊಡುತ್ತಾ ದ್ವೇಷಪೂರಿತನಾಗಿ ಇಡೀ ಊರನ್ನೇ ಅವರ ವಿರುದ್ಧವಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತಿದ್ದನು. ಕಾರಣವೇನೆಂದರೆ ಸಾಮಾನ್ಯರಾದ ಜನರು ವಿಪ್ರಕುಲದವನಾದ ನನ್ನಲ್ಲಿ ಮೊರೆ ಇಡದೆ ಈ ಸಾಧುವಿನ ಹತ್ತಿರ ಹೋಗಿ ಮೊರೆ ಇಡುತ್ತಾರಲ್ಲ. ಅದೂ ಅಲ್ಲದೆ ಎಲ್ಲಿ ನೋಡಿದರೂ ತಾತಯ್ಯನವರ ಬಗ್ಗೆ ಇರುವ ಪೂಜ್ಯ ಭಾವನೆ, ಅವರ ಮೂಢನಂಬಿಕೆಗಳ ಖಂಡನೆ, ಸಮಾಜದಲ್ಲಿನ ಅಜ್ಞಾನ ಅಂಧಕಾರವನ್ನು ನಿರ್ಮೂಲನ ಮಾಡುವ ಅವರ ಕಾರ್ಯಮಗ್ನತೆ, ಎಲ್ಲಾ ಜಾತಿಯವರು ಒಂದೇ ಎನ್ನುವ ಸಮತಾ ಭಾವನೆ, ಸರಳ ಜೀವನ ಕಂಡು ಮಲ್ಲಯ್ಯನಿಗೆ ಈರ್ಷ್ಯೆ ಹುಟ್ಟಿತು, ಹೊಟ್ಟೆ ಕಿಚ್ಚಾಯಿತು. ಆಸೆ ಇಲ್ಲದ ಸನ್ಯಾಸಿಯಾದ ತಾತಯ್ಯನವರಲ್ಲಿ ಈರ್ಷ್ಯೆ, ದ್ವೇಷ ತೋರುವುದು, ಅವರನ್ನು ಅಲ್ಲಲ್ಲಿ ಅವಹೇಳನ ಮಾಡುವುದು, ಪಂಚಾಯಿತಿಗೆ ಕರೆಸಿ ಹೇಗಾದರೂ ಅವರನ್ನು ತಪ್ಪಿತಸ್ಥರನ್ನಾಗಿ ಮಾಡುವುದಕ್ಕಾಗಿ ಹೊಂಚು ಹಾಕುವುದು, ಇವೆಲ್ಲವೂ ಶಾನುಭೋಗರ ಕಾರ್ಯನಡವಳಿಕೆಯಾಗಿತ್ತು ಪ್ರತಿದಿನ. ಶಾನುಭೋಗರು ಎಷ್ಟೇ ತೊಂದರೆ ಕೊಟ್ಟರೂ ಈ ಯೋಗಿಯು ಎಂದೂ ಶಾನುಭೋಗರ ಬಗ್ಗೆ ಯೋಚನೆ ಮಾಡಿಲ್ಲ, ಶಾನುಭೋಗರ ಬಗ್ಗೆ ಕೋಪಗೊಂಡಿಲ್ಲ. ತಾತಯ್ಯನವರಿಗೆ ಕೋಪವೇ ಬರುತ್ತಿರಲಿಲ್ಲ. ಅಮರನಾರಾಯಣ ಸ್ವಾಮಿ ದೇವಾಲಯದ ಹತ್ತಿರವಿದ್ದ ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ಯೋಗಿ ನಾರಾಯಣರು ಕುಳಿತು ಪುರಜನರಿಗೆ ಉಪದೇಶ ನೀಡುವುದು ಸರ್ವೇ ಸಾಮಾನ್ಯವಾಗಿತ್ತು. ಅಶ್ವತ್ಥ ವೃಕ್ಷದ ನೆರಳು ತುಂಬಾ ಶೋಭಾಯಮಾನವಾಗಿ ಕಾಣಿಸುತ್ತಿತ್ತು. ಆ ಮರದಲ್ಲಿ ಅನೇಕ ಪಕ್ಷಿಗಳು ಗೂಡು ಕಟ್ಟಿ ವಾಸವಾಗಿದ್ದವು. ಮೇರು ಪರ್ವತದಂತಿದ್ದ ಆ ಅಶ್ವತ್ಥ ವೃಕ್ಷವೆಂದರೆ ಸಾಧು ಸಂತರಿಗೆ ಅದೆಷ್ಟೋ ಭಕ್ತಿ. ಕಾರಣ, ಯೋಗಿ ನಾರಾಯಣರು ಆ ಮರದ ಕೆಳಗೆ ಕುಳಿತು ಉಪದೇಶ ನೀಡುತ್ತಿದ್ದರು ಎಂಬ ಕಾರಣ. ದ್ವೇಷಪೂರಿತನಾಗಿದ್ದ ಶಾನುಭೋಗ ಮಲ್ಲಯ್ಯ ನಾರಾಯಣ ಯೋಗಿಗಳ ಮೇಲಿನ ಈರ್ಷೆಯಿಂದ ತಮ್ಮ ರಾಜಕೀಯ ದರ್ಪವನ್ನು ಉಪಯೋಗಿಸಿ ಆ ಅಶ್ವತ್ಥ ಮರವನ್ನು ಕತ್ತರಿಸಿ ಕೆಳಕ್ಕೆ ಬೀಳಿಸಿದರು. ಆ ಮರದಲ್ಲಿದ್ದ ಪಕ್ಷಿಗಳ ಚೀರಾಟ, ವಿಕೋ ಎನ್ನುವ ಆ ಪ್ರದೇಶ ನೈಸರ್ಗಿಕ ನಿರ್ಮೂಲನವಾದಂತೆ ಭಾಸವಾಯಿತು. ಇದ್ದಕ್ಕಿದ್ದಂತೆ ಪ್ರದೇಶ ಮಂಕು ಬಡಿದಂತೆ ಕಂಡಿತು. ಯೋಗಿ ನಾರಾಯಣರು ಬಂದು ನೋಡುತ್ತಾರೆ, ಮರ ಕತ್ತರಿಸಿ ಬೀಳಲ್ಪಟ್ಟಿದೆ. ವೃಕ್ಷಗಳನ್ನು ನಾಟಿ ಬೆಳೆಸಿ ಅದರಿಂದ ನಿಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಪ್ರತಿದಿನವೂ ಹೇಳುತ್ತಿದ್ದ ತಾತಯ್ಯನವರಿಗೆ ಈ ಕೆಲಸವನ್ನು ಶಾನುಭೋಗರೇ ಮಾಡಿರುವರೆಂದು ಭಾಸವಾಯಿತು. ಮನನೊಂದು ಕೆಳಕ್ಕೆ ಉರುಳಿ ಬಿದ್ದಿದ್ದ ಆ ವೃಕ್ಷದ ಕಡೆ ನೋಡಿ ತಾತಯ್ಯನವರು ಈ ಮಾತುಗಳನ್ನು ನುಡಿದರು. ಸತ್ಕವಿಯಿಂದ ಬಂದಂತಹ ಶಾಪದ ಮಾತುಗಳು ಅವರನ್ನು ಶಿಕ್ಷಿಸದೆ ಬಿಡುವುದೇ? ಶಾನುಭೋಗರ ಮನೆಯೇ ಹಾಳಾಯ್ತು. ತೋಟಿ, ತಳವಾರ, ಬಂಧು ಮಿತ್ರರು ಯಾರೂ ಇವರ ಸಮೀಪಕ್ಕೆ ಸುಳಿಯಲಿಲ್ಲ. ಕಾರಣ, ದುಷ್ಟನಾದ ಶಾನುಭೋಗ ಮಲ್ಲಯ್ಯ ಕುತಂತ್ರದಿಂದ ತಾತಯ್ಯನವರ ಕಣ್ಣುಗಳನ್ನೇ ಕೀಳಿಸಬೇಕೆಂದು ತೀರ್ಮಾನಿಸಿದ್ದು. ಇದರ ಫಲವಾಗಿ ಹಾಗೂ ಪ್ರತಿಯಾಗಿ ಶಾನುಭೋಗನೇ ತನ್ನ ಕಣ್ಣುಗಳನ್ನು ಕಳೆದುಕೊಂಡು ದಾರಿದ್ರ್ಯದ ದುರ್ದಶೆಗೆ ಈಡಾದನು. ಪೂರ್ವ ಜನ್ಮದ ಪುಣ್ಯದಿಂದಲೋ ಏನೋ ಶಾನುಭೋಗರಿಗೆ ತಿರುಪತಿ ವೆಂಕಟರಮಣ ಸ್ವಾಮಿಯನ್ನು ದರ್ಶಿಸಲು ಮನಸ್ಸಾಯಿತು. 7 ಬೆಟ್ಟಗಳನ್ನು ಕಾಲ್ನಡಿಗೆಯಿಂದ ಮೊಳಕಾಲನ್ನೂರಿಕೊಂಡು ರಕ್ತಮಯವಾದ ದೇಹದಿಂದ ಮನಸ್ಸನ್ನು ನಿಗ್ರಹಗೊಳಿಸಿ ವೆಂಕಟರಮಣ ಸ್ವಾಮಿಯನ್ನು ದರ್ಶಿಸಿ ಕೃತಾರ್ಥರಾದರು. ತನಗೆ ದೃಷ್ಟಿಯ ದಯಪಾಲಿಸಬೇಕೆಂದು ತಿರುಮಲೇಶನನ್ನು ಬೇಡಿಕೊಂಡಾಗ ಸ್ವಾಮಿಯು ಸ್ವಪ್ನದಲ್ಲಿ ಗೋಚರಿಸಿ, ಮಲ್ಲಯ್ಯ, ನಿನಗೆ ನಾನು ಒಂದು ಕಣ್ಣನ್ನು ಪ್ರಸಾದಿಸಿದ್ದೇನೆ, ಮತ್ತೊಂದು ಕಣ್ಣನ್ನು ಕೈವಾರದಲ್ಲಿರುವ ಯೋಗಿ ನಾರಾಯಣರು ನೀಡುತ್ತಾರೆ, ಆ ಗುರುವನ್ನು ಆಶ್ರಯಿಸು ಎಂದು ತಿಳಿಸಿದರು. ವೆಂಕಟರಮಣ ಸ್ವಾಮಿಯಿಂದ ಒಂದು ಕಣ್ಣನ್ನು ಪಡೆದ ಮಲ್ಲಯ್ಯನು ಹರ್ಷದಿಂದ ಕೈವಾರಕ್ಕೆ ಬಂದು ಕೈವಾರ ತಾತಯ್ಯನವರ ಪಾದಗಳನ್ನು ಹಿಡಿದು ಈ ರೀತಿಯಾಗಿ ಪ್ರಾರ್ಥಿಸಿದರು. ಪಶ್ಚಾತ್ತಾಪದಿಂದ ಮನನೊಂದು ಭಿನ್ನವಿಸಿದ ಶಾನುಭೋಗ ಮಲ್ಲಯ್ಯನನ್ನು ಕರುಣೆಯಿಂದ ಮನ್ನಿಸಿ ಅವರ ತಲೆಯನ್ನು ಸವರಿ ತಾತಯ್ಯನವರು ಈ ರೀತಿಯಾಗಿ ಹೇಳಿದರು. ಅಪ್ಪ ಶಾನುಭೋಗ ಮಲ್ಲಯ್ಯ, ನೀನು ನಾನು ಪರಿಶುದ್ಧನಾಗಲು ಸಹಕರಿಸಿದೆ. ಭಗವಂತನ ಪ್ರೇರಣೆಯಿಂದ ನೀನು ಸಹ ನನಗೆ ಮಾರ್ಗದರ್ಶಿಯಾದೆ. ನಿನಗೆ ತಪ್ಪಿನ ಅರಿವಾಗಿದೆ. ಮಾನವನು ಮಾಯೆಯ ಮಹಿಮೆಯಿಂದ ಮಾಡುವ ತಪ್ಪುಗಳನ್ನು ತಿದ್ದಿಕೊಂಡು ಜ್ಞಾನಿಯಾದರೆ ಆತನಿಗಿಂತಲೂ ಇನ್ನಾರು ಶ್ರೇಷ್ಠರಿದ್ದಾರೆ ಇಲ್ಲಿ. ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವವನೇ ಸಜ್ಜನನು. ನಿನಗೆ ಪರಮಾತ್ಮನೇ ದೃಷ್ಟಿ ದಯಪಾಲಿಸಿ ಸುಮ್ಮನೆ ನನ್ನನ್ನು ತೋರಿಸಿದ್ದಾನೆ. ಅವನ ಇಚ್ಛೆಯಂತೆಯೇ ಆಗಲಿ. ಬ್ರಹ್ಮಜ್ಞಾನವನ್ನರಿತ ಶೂದ್ರನೂ ಬ್ರಾಹ್ಮಣನೇ, ಬ್ರಹ್ಮಜ್ಞಾನವನ್ನರಿಯದ ಬ್ರಾಹ್ಮಣನೂ ಶೂದ್ರನೇ. ಅದಕ್ಕಾಗಿ ನೀನು ಬ್ರಹ್ಮಜ್ಞಾನಿಯಾಗಿ ದೇವಬ್ರಾಹ್ಮಣನಾಗು ಎಂದು ಆಶೀರ್ವದಿಸಿದ ತಕ್ಷಣ ಮಲ್ಲಯ್ಯನಿಗೆ ಮತ್ತೊಂದು ಕಣ್ಣಿನ ದೃಷ್ಟಿ ಬಂದಿತು.
ಶಾನುಭೋಗ ಮಲ್ಲಯ್ಯನವರು ಸದ್ಗುರು ತಾತಯ್ಯನವರ ಶಿಷ್ಯರಾದರು. ಸ್ನೇಹಿತರೆ, ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜೀವನ ಚರಿತ್ರೆಯು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಈ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಗ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಕತೆ ಕೇಳಿದ ನಿಮಗೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಕೃಪಾ ಕಟಾಕ್ಷ ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಸಮಸ್ತ ಲೋಕ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.